सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಲಕ್ಷ ಹರಿವಾಯುಸ್ತುತಿ ಪಾರಾಯಣ ಸಮಿತಿಯ ವತಿಯಿಂದ ವೇದಮಂತ್ರಗಳ ಪಠನ, ಹರಿವಾಯುಸ್ತುತಿಯ ಪಾರಾಯಣ ಹಾಗೂ ದಾಸರ ದೇವರ ನಾಮಗಳ ಭಜನೆ, ವಾದ್ಯ ವೈಭವಗಳು ಇವುಗಳೊಂದಿಗೆ ಪಾರ್ಥಸಾರಥಿಯ ಲಕ್ಷ್ಮೀ ನರಸಿಂಹದೇವರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಇಷ್ಟು ಹೊತ್ತು ಆಚರಣೆ ಮಾಡಿದ್ದು ಎಷ್ಟೋ ಕೋಟಿ ಯಜ್ಞಗಳ ಫಲವನ್ನು ಎಲ್ಲರಿಗೆ ನೀಡುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ ದಶಾಶ್ವಮೇಧಾವಭೃತೇನ ತುಲ್ಯಃ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀ ನ ಪುನರ್ಭವಾಯ. ಶ್ರೀಕೃಷ್ಣ ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ 10 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ಬರ್ತದೆ ಅಂತ ಕಾಕುಸ್ವರ ಅಂತಾರೆ. ದಶಾಶ್ವಮೇಧಾವಭೃತೇನ ತುಲ್ಯ ನ ತುಲ್ಯ. 10 ಅಶ್ವಮೇಧಗಳ ಯಾಗ ಮಾಡಿದ ಫಲ ಅಷ್ಟೇ ಬರ್ತದ, ಅಷ್ಟೇ ಫಲ ಅಲ್ಲ, ಅದಕ್ಕಿಂತ ಹೆಚ್ಚಿನ ಫಲ ಬರ್ತದೆ ಅಂತ. ಅದಕ್ಕೆ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸ್ವಹಯಮೇಧ ಗಣಾತಿಶಯಾಲವಃ, ಅದನ್ನು ಮೀರಿದ ಫಲ ನಮಸ್ಕಾರಕ್ಕೆ ಇದೆ ಅಂತ ಹೇಳಿದರು. ಯಾಕೆ ಅಂದರೆ ದಶಾಶ್ವಮೇಧಿ ಪುನರೇತಿ ಜನ್ಮ, ಅಶ್ವಮೇಧ ಯಾಗ ಮಾಡಿದರೂ ಸ್ವರ್ಗವನ್ನು ಅನುಭವಿಸಬಹುದು. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಸ್ವರ್ಗದಲ್ಲಿದ್ದು ಸುಖವನ್ನು ಅನುಭವಿಸಿದ ಮೇಲೆ, ಪುಣ್ಯ ತೀರಿದ ಮೇಲೆ ಮತ್ತೆ ಪುನಃ ಭೂಲೋಕದಲ್ಲಿ ಬರಬೇಕಾಗ್ತದೆ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಭಕ್ತಿಯಿಂದ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿದರೆ ಮೋಕ್ಷವನ್ನೇ ಹೊಂದುತ್ತಾನೆ, ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಭಕ್ತಿಯಿಂದ ಮಾಡಬೇಕು. ಸುಮ್ಮನೆ ನಮಸ್ಕಾರ ಅಂದರೆ ಸಾಮಾನ್ಯವಾದ ಯಾಂತ್ರಿಕವಾದ ನಮಸ್ಕಾರ ಆಗಬಾರದು. ಭಕ್ತಿಯು ಅಲ್ಪ ಸ್ವಲ್ಪ ಭಕ್ತಿ ಆಗಬಾರದು. ಅತಿ ಪರಿಪಕ್ವ ಭಕ್ತಿಯಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೆ ಅವನಿಗೆ ಪುನರ್ಜನ್ಮ ಇಲ್ಲ, ಮೋಕ್ಷವೇ ಆಗ್ತದೆ ಅಂತ ಅರ್ಥ. ಅಂತಹ ಅತಿ ಪರಿಪಕ್ವ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡೋದಕ್ಕೇ ಬಹಳ ಕಷ್ಟ ಇದೆ. ಅಪರೋಕ್ಷ ಜ್ಞಾನವೇ ಆಗಬೇಕು. ಅಂದರೆ ಮಾತ್ರ ಅಂಥ ಭಕ್ತಿಯಿಂದ ನಾವು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಈ ರೀತಿ ಆ ನಮಸ್ಕಾರದ ಮಹಿಮೆ, ಪ್ರದಕ್ಷಿಣೆಯ ಮಹಿಮೆ, ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಒಂದೊಂದು ಹೆಜ್ಜೆ ಪರಮಾತ್ಮನಿಗೆ ನಾವು ಪ್ರದಕ್ಷಿಣೆ ಹಾಕಿದರೆ ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪಾಪಗಳ ಪರಿಹಾರವಾಗ್ತದೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಸನ್ನಿಹಿತನಾದ ಪಾರ್ಥಸಾರಥಿ ಶ್ರೀಕೃಷ್ಣನೇ. ಹೀಗಾಗಿ ಕೃಷ್ಣ ಪ್ರಣಾಮಿಗಳಾಗಿದ್ದೀರಿ, ನೀವೆಲ್ಲ ಭಕ್ತಿಯಿಂದ ಮಾಡಿದ್ದೀರಿ. ಬೇಕು ಅಂದರೆ ಈಗಲೇ ದೇವರು ನಿಮಗೆ ಮೋಕ್ಷ ಕೊಡುವುದಕ್ಕೆ ಸಿದ್ಧ, ಆದರೆ ನೀವೇ ತಯಾರಿಲ್ಲ. ಇನ್ನೂ ನಮಗೆ ಉದ್ಯೋಗ ಇದೆ, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಏನೇನೋ ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದೀರಿ. ಆದ್ದರಿಂದ ನಿಮಗೆ ಚಾನ್ಸ್ ಕೊಟ್ಟಿದ್ದಾನೆ. ಸ್ವಲ್ಪ ದಿವಸ ಸಂಸಾರದೊಳಗಿದ್ದು ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಮನನ ಮಾಡಿ, ಧ್ಯಾನವನ್ನು ಮಾಡಿ ಅಪರೋಕ್ಷ ಜ್ಞಾನ ಪಡೆದಾದ ಮೇಲೆ ನಿಶ್ಚಿತವಾಗಿ ದೇವರು ನಿಮಗೆಲ್ಲ ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ. ಅಂತಹ ಪ್ರಾರ್ಥನೆಯನ್ನು ವಾಯುದೇವರಲ್ಲಿ ಮಾಡೋಣ. ಆ ಉತ್ತಮವಾದ ಭಕ್ತಿಯನ್ನು ಇವತ್ತಿಲ್ಲ ನಾಳೆ ನಾವು ಆ ಭಕ್ತಿಯನ್ನು ಮಾಡಬೇಕು. ಭಕ್ತಿಪೂರ್ವಕ ಪ್ರಣಾಮವನ್ನು ದೇವರಿಗೆ ಮಾಡಬೇಕು ಅಂತ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ
ಶಾಶ್ವತೀಂ ಆಶುದೇವ. ತ್ರಿವಿಕ್ರಮ ಪಂಡಿತಾಚಾರ್ಯರು ಎಷ್ಟು ಭಕ್ತಿಯಿಂದ ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಾತರ್ಮೇ ಮಾತರೀಶ್ವರನ್ ಅಂತ, ತಾಯಿ ಅಂತ ಕರೀತಾರೆ ವಾಯುದೇವರನ್ನು. ನೀವೇ ತಾಯಿ, ನೀವೇ ತಂದೆ, ನೀವೇ ಗುರುಗಳು, ನೀವೇ ಅಣ್ಣ, ಎಲ್ಲವೂ ಹೌದು ಅಂತ. ಯಾಕೆ? ಐತರೇಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ, ತಂದೆ ಮತ್ತು ತಾಯಿ ಇವರಿಬ್ಬರಲ್ಲಿಯೂ ವಾಯುದೇವರ ಸನ್ನಿಧಾನ ಇದ್ದರೆ ಮಾತ್ರ. ವಾಯುದೇವರು ಎಲ್ಲರಲ್ಲಿಯೂ ಇದ್ದಾರೆ, ಅವರು ವ್ಯಾಪ್ತರು. ಎಲ್ಲ ಕಡೆಗೆ ವಾಯುದೇವರಿರೋದು ಬೇರೆ, ವಿಶೇಷ ಸನ್ನಿಧಾನ ಬೇರೆ. ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯವ್ಯಂಜನಂ ಹರೇಹೇ. ಪರಮಾತ್ಮ ಎಲ್ಲ ಕಡೆಗಿದ್ದರೂ ಎಲ್ಲಿ ಪರಮಾತ್ಮ ತನ್ನ ಸಾಮರ್ಥ್ಯವನ್ನು ವಿಶೇಷವಾಗಿ ಅಭಿವ್ಯಕ್ತ ಮಾಡ್ತಾನೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತಾರೆ. ಎಲ್ಲ ಕಡೆಗೆ ದೇವರಿದ್ದಾನೆ. ಆದರೆ ನಾವು ಪೂಜೆ ಮಾಡೋದು ದೇವಸ್ಥಾನದಲ್ಲಿ, ಗರ್ಭಗೃಹದಲ್ಲಿರುವ ಪ್ರತಿಮೆಗೆ, ಶಾಲಿಗ್ರಾಮಗಳಿಗೆ ಪೂಜೆ ಮಾಡ್ತೇವೆ. ಯಾಕೆ ಅಂದರೆ ದೇವರು ಅಲ್ಲಿ ತನ್ನ ಸಾಮರ್ಥ್ಯವನ್ನು ವಿಶೇಷವಾಗಿ ಪ್ರಕಟ ಮಾಡ್ತಾನೆ, ಅಭಿವ್ಯಕ್ತ ಮಾಡ್ತಾನೆ. ಅಲ್ಲಿ ನಮಗೆ ಅವನ ಅನುಗ್ರಹದ ಲಾಭವಾಗುತ್ತೆ. ಅದೇ ರೀತಿ ವಾಯುದೇವರಿಗೂ ಹಾಗೆ. ಹರಿ ಎನ್ನುವ ಶಬ್ದಕ್ಕೆ ಪರಮಾತ್ಮ ಅಂತೂ ಅರ್ಥ ಇದೆ, ವಾಯುದೇವರು ಅಂತೂ ಅರ್ಥ ಇದೆ. ಹರಿ ಅಂದರೆ ಕಪಿ. ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೇ. ಮುಖ್ಯ ಪ್ರಾಣದೇವರು ಎಲ್ಲ ಕಡೆಗಿದ್ದರೂ ಯಾವ ತಂದೆ ತಾಯಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತರಾಗ್ತಾರೆ ಅಲ್ಲಿ ಸಂತಾನದ ಉತ್ಪತ್ತಿ ಆಗ್ತದೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆ ದೇಹದಲ್ಲಿ ವಿಶೇಷವಾಗಿ ವಾಯುದೇವರು ಸನ್ನಿಹಿತರಾಗಿರಬೇಕು ಅಂತ ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಹೀಗಾಗಿ ಹೆಸರಿಗೆ ತಂದೆ ತಾಯಿ ಅಂತ ಬೇರೆಯವರು ಅನಿಸಿಕೊಳ್ಳಬಹುದು, ಆದರೆ ನಿಜವಾದ ತಂದೆ ತಾಯಿ ಒಳಗಿದ್ದ ವಾಯುದೇವರು ಪರಮಾತ್ಮನೇ. ಅವರಿಲ್ಲ ಅಂದರೆ ಇವರು ತಂದೆನೂ ಆಗೋದಿಲ್ಲ, ತಾಯಿನೂ ಆಗೋದಿಲ್ಲ. ಹಾಗಾದರೆ ನಿಜವಾಗಿ ಅವರಿಗೆ ತಂದೆ ತಾಯಿ ಅಂತ ಅನಿಸಿಕೊಳ್ಳುವುದಕ್ಕೆ ಬೇಕಾದ ಸಂತಾನವನ್ನು ಕೊಟ್ಟು ಅನುಗ್ರಹ ಮಾಡುವ ವಾಯುದೇವರು ಅವರೇ ನಿಜವಾದ ತಾಯಿ ತಂದೆ. ಮುಖ್ಯವಾಗಿ ಅವರಿಗಿಂತಲೂ ಮುಖ್ಯವಾಗಿ ಪರಮಾತ್ಮ ಶ್ರೀಹರಿ ನಮ್ಮ ತಂದೆ ತಾಯಿ. ಅದಕ್ಕಾಗಿಯೇ ಹರಿರೇವ ಜಗತ್ ಪಿತೃ ಮಾತೃಗತಿ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದರು. ಅಂತಹ ಪರಮಾತ್ಮನ ಅಧಿಷ್ಠಾನರಾದ ಮುಖ್ಯ ಪ್ರಾಣದೇವರು ನಮ್ಮ ತಾಯಿ, ಅವರೇ ನಮ್ಮ ತಂದೆ. ಜನ್ಮ ಕೊಡುವುದಕ್ಕೆ ಬೇಕಾದ ಶಕ್ತಿಯನ್ನು ತಂದೆ ತಾಯಿಗಳಿಗೆ ಕೊಡ್ತಾರೆ ಎನ್ನುವುದು ಮಾತ್ರ ಅಲ್ಲ, ಹೇಗೆ ತಾಯಿ ತಂದೆ ಅನ್ನ ಕೊಟ್ಟು ಪೋಷಣೆ ಮಾಡಿ ಬೆಳೆಸಿ ವಿದ್ಯೆಯನ್ನು ಕೊಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತಾರೆ, ಆ ಕಾರ್ಯವನ್ನು ವಾಯುದೇವರು ಮಾಡ್ತಾರೆ, ಪರಮಾತ್ಮನೂ ಮಾಡ್ತಾನೆ. ಇದು ಹರಿವಾಯು ಸ್ತುತಿ. ವಾಯುದೇವರ ಸ್ತುತಿಯೂ ಹೌದು, ಪರಮಾತ್ಮನ ಸ್ತುತಿಯೂ ಹೌದು. ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಹೀಗಾಗಿ ಆ ಭಗವಂತ ಆಹಾರವನ್ನು ಕೊಟ್ಟಿದ್ದಾನೆ. ತಾಯಿ ಹಾಲು ಉಣಿಸಿ ಬೆಳೆಸ್ತಾಳೆ, ಕ್ರಮವಾಗಿ ಅವನಿಗೆ ಅನ್ನವನ್ನೆಲ್ಲ ಉಣಿಸಿ ತಿನಿಸಿ ದೊಡ್ಡವನನ್ನಾಗಿ ಮಾಡ್ತಾಳೆ. ಆ ಭಗವಂತನೇ ನಿಜವಾಗಿ ನಮಗೆ ಆಹಾರ ಕೊಡೋದು. ತಾಯಿಯಲ್ಲಿ ಹಾಲನ್ನು ಸೃಷ್ಟಿ ಮಾಡುವವನೂ ಪರಮಾತ್ಮನೇ, ಹೊರಗಿರುವ ಅನ್ನ ಮೊದಲಾದವುಗಳಿಗೆ ಬೇಕಾದ ಧಾನ್ಯಗಳನ್ನೆಲ್ಲ ಸೃಷ್ಟಿ ಮಾಡುವವನೂ ಭಗವಂತನೇ. ಸೂರ್ಯನಲ್ಲಿದ್ದು ಚಂದ್ರನಲ್ಲಿದ್ದು ಪರ್ಜನ್ಯ ಎಲ್ಲ ಕಡೆಗೆ ಇದ್ದು ಪರಮಾತ್ಮ ಅವುಗಳ ಸೃಷ್ಟಿಯನ್ನು ಮಾಡಿ ಅವುಗಳನ್ನು ಉಣ್ಣುವ ಶಕ್ತಿಯನ್ನೂ ನಮಗೆ ಕೊಟ್ಟು ಉಂಡದ್ದನ್ನು ಪಚನ ಮಾಡಿಕೊಳ್ಳುವುದಕ್ಕೆ ಬೇಕಾದ ಶಕ್ತಿಯನ್ನು ಅನುಕೂಲತೆಗಳನ್ನು ನಮ್ಮ ದೇಹದಲ್ಲಿ ಮಾಡಿಟ್ಟು ಉಂಡ ಅನ್ನ ನಮ್ಮ ಶರೀರದಲ್ಲೆಲ್ಲ ಹರಡುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ, ಉಂಡದ್ದೆಲ್ಲ ಹೊರಗೆ ಹೋಗುವುದಿಲ್ಲ, ಉಂಡದ್ದೆಲ್ಲ ಒಳಗೆ ಉಳಿಯುವುದಿಲ್ಲ. ಯಾವುದು ಬೇಡ ಅದು ಹೊರಗೆ ಹೋಗಿ ಬೇಕಾದದ್ದು ಮಾತ್ರ ಒಳಗೆ ಇದ್ದು ಅದು ನಮ್ಮ ಶರೀರದ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಹೋಗದಂತೆ ಬೇರೆ ಬೇರೆ ಭಾಗಗಳಿಗೆ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಆ ಆಹಾರದ ಸಪ್ಲೈ ಆಗಿ ನಮ್ಮ ದೇಹ ಪುಷ್ಟವಾಗಿ ಇರ್ತದೆ.